ದೌಮ್ಯರನ್ನು ಹಸ್ತಿನಾವತಿಗೆ ಕಳಿಸಿರುವರು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸುತ್ತಿಲ್ಲ. ರುಕ್ಮಿಣಿ, ಯುದ್ಧವೇನು ಅನಿವಾರ್ಯವಾಗಿ ಒಂದು ಅಡಗಿದಂತೆ ಪ್ರೇ ಪುನಃ ಇದ್ದವೆ. ಹಾಗಾಗಿ ನಿಮ್ಮ ವಿಶ್ರಾಂತಿ ದಿನಗಳೆಲ್ಲವೂ ಕಳೆದು ಹೋದೆ. ಗೋಪಾಂಗಣದ ಕಟಾಕ್ಷದಿಂದ ಹರಿಮುಚ್ಚಿದ ಅನಂತ ಭೋಗದ ಅಗಲಗಳಿಸಲು ಕಾಣುವ ವಾಸುದೇವ, ನಿಮಗಿನ್ನೂ ಸಾಧ್ಯವಿಲ್ಲ. ಪ್ರಿಯತಮೆ, ನಾನು ಲೋಕ ಸೇವೆ ಅರಕೆಯನ್ನೊತ್ತಾಗಲೇ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಮುಂದುವರಿಯುತ್ತದೆ ಪ್ರೇ. ಹಾಗಾಗಿ ಈ ಪ್ರಶಾಂತವಾದ ಬದುಕು ಹೇಗೆ ಸ್ವಾಮಿ? ಯುದ್ಧದ ಸಮಾಚಾರವನ್ನು ಕೇಳಿ ವೀರಹೃದಯವು ಕಂಸ ಶಿಶುಪಾಲಾದಿ ಬಾಲರನ್ನು ಸಂಹಾರ ಮಾಡಿದ ಈ ಚಕ್ರದ ರಥದ ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವುದು ಶಕ್ತಿಯು ಜನಿಸಿಬಿಡುವುದು ಅದರ ತೀಕ್ಷ್ಣ ದಾರಿಗೆ ಹಾವತಿಯಾಗಲು ಸ್ವಾಮಿ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಒಂದೊಂದಾಗಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನನು. ಕರಗಳಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವನು. ವಾಸುದೇವ್, ಈ ಶೈನಾಗಾರದ ವಸ್ತಿಗಳನ್ನು ದಾಟಿದರೆ ಒಂದು ಅನುಕೂಲಕರವಾದ ಕಾರಣವೇ ದೊರೆತಂತಾಯಿತು. ನಾಣ್ಯಗಾರಿಕೆನೋ ನಿಮ್ಮ ರಾಜನೀತಿಯ ಕೌಶಲ್ಯವಿಲ್ಲವಲ್ಲ. ಆದರೆ ಇದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸವಲ್ಲ ರುಕ್ಮಿಣಿ. ಗೋಪಿಕಾಂಗನರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿ ನಡೆಸಿದ ಲಲಿತಾ ಕೃಷ್ಣನ ಮಧುರ ರೂಪವನ್ನು ಜನರು ನೋಡೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ನೋಡುವರು. ನಾನು ನಿರಸ್ತ್ರನು. ಕರಗಳಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವುದು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ಬೆಳಗುವುದನ್ನು ನೀನೇ ನೋಡುವಂತಿರುತ್ತದೆ.
ರಕ್ಷಣೆ ಎಂಬ ಭರತ ವರ್ಷದಲ್ಲಿ ಧರ್ಮ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವನ್ನೊಂದು ಸ್ಥಾಪಿಸುವುದೇ ನನ್ನ ಏಕಮಾತ್ರವೇ ನನ್ನ ನಿರಂತರ ಪರಿಶ್ರಮದ ಸೌವನಸು. ಯೌವನವು ಕಳೆದು ವಾರ್ಧಿಕ್ಯದ ಹಂತದಲ್ಲಿ ಕಾಲಿಟ್ಟನಾದರೂ ಆ ನನ್ನ ಕನಸು ಇನ್ನು ಕನಸ